ನನ್ನ ಹೆಸರು ಆರತಿ. ನನಗೆ 27 ವರ್ಷ. ನನ್ನ ಜನನವು ಒಂದು ಪ್ರತಿಷ್ಠಿತ ಬ್ರಾಹ್ಮಣ ಕುಟುಂಬದಲ್ಲಿ ಆಯಿತು. ಇಂದಿಗೆ 11 ವರ್ಷಗಳ ಹಿಂದೆ ನನ್ನ ಮದುವೆ ಸಂಜಯ್ ಅವರೊಂದಿಗೆ ನಡೆದಿತ್ತು. ಆ ಸಮಯದಲ್ಲಿ ಅವರು ನನಗಿಂತ 10 ರಿಂದ 12 ವರ್ಷ ದೊಡ್ಡವರಾಗಿದ್ದರು. ಆದರೆ ಅವರ ವ್ಯಕ್ತಿತ್ವದಲ್ಲಿ ಎಂತಹ ಗಾಂಭೀರ್ಯವಿತ್ತು ಎಂದರೆ ವಯಸ್ಸಿನ ವ್ಯತ್ಯಾಸವೇ ತಿಳಿಯುತ್ತಿರಲಿಲ್ಲ. ನಾನು ರೂಪದಲ್ಲಿ ಸಾಧಾರಣಕ್ಕಿಂತ ಉತ್ತಮವಾಗಿದ್ದೆ. ಆದರೆ ಸಂಜಯ್ ನನಗಿಂತ ಬಹಳ ಆಕರ್ಷಕ ಮತ್ತು ಪ್ರಭಾವಶಾಲಿ ಪುರುಷರಾಗಿದ್ದರು. ಅವರ ವಯಸ್ಸು ನನಗಿಂತ ಹೆಚ್ಚಾಗಿ ಕಾಣ್ತಿತ್ತು. ಸಂಜಯ್ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದರು ಮತ್ತು ಅವರ ಪೋಸ್ಟಿಂಗ್ ಯಾವಾಗಲೂ ದೆಹಲಿಯಲ್ಲೇ ಇರ್ತಿತ್ತು. ನಮ್ಮ ಮನೆಯಲ್ಲಿ 3 ಪುಟ್ಟ ಮಕ್ಕಳು ನಮ್ಮ ಜೀವನದ ಕೇಂದ್ರ ಬಿಂದುವಾಗಿದ್ದರು. ಮದುವೆಯಾದ 2 ವರ್ಷಗಳ ನಂತರ ನಾನು ಮೊದಲ ಬಾರಿಗೆ ತಾಯಿಯಾದಾಗ ಈ ಸಂತೋಷದ ಕಾರಣ ನನ್ನ ಜೀವನದಲ್ಲಿ ತುಂಬ ಬದಲಾಯಿತು. ಸಂಜಯ್ ನನ್ನನ್ನು ಭೇಟಿಯಾಗಲು ವಾರಕ್ಕೆ ಒಮ್ಮೆ ಮಾತ್ರ ಬರ್ತಿದ್ರು ಮತ್ತು ಅದು ಕೂಡ ಬರ್ತಾ ಬರ್ತಾ ಕಡಿಮೆಯಾಯಿತು. ಹೀಗೆ 3 ತಿಂಗಳುಗಳು ಕಳೆದು ಹೋದವು ಮತ್ತು ನಂತರ ಅವರು ನನ್ನ ಹತ್ತಿರ ಬರಲು ಸಹ ಹಿಂಜರಿಯತೊಡಗಿದರು. ಕೊನೆಗೆ 9 ತಿಂಗಳ ನಂತರ ನಾನು ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದೆ. ಮಗುವಿನ ಜನನದ 1.5 ತಿಂಗಳ ನಂತರ ಸಂಜಯ್ ಮತ್ತೆ ನನ್ನೊಂದಿಗೆ ಇರಲು ಪ್ರಾರಂಭಿಸಿದರು. ಆದರೆ ಅವರ ಕಡೆಯಿಂದ ಆ ಪ್ರೀತಿ ಮತ್ತು ಆತ್ಮೀಯತೆ ಮಾಯವಾಗಿತ್ತು. ನಾನು ಈ ಕೊರತೆಯನ್ನು ತುಂಬ ಅನುಭವಿಸುತ್ತಿದ್ದೆ, ಆದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದೆ. ಸಮಯದ ಚಕ್ರ ಉರುಳುತ್ತಾ ಹೋಯಿತು ಮತ್ತು ನಮ್ಮ ಮನೆಗೆ ಇನ್ನೂ 2 ಮಕ್ಕಳ ಆಗಮನವಾಯಿತು. ಜೊತೆಗೆ ಮನೆಯಲ್ಲಿ ಉಸಿರುಗಟ್ಟುವಿಕೆ ಮತ್ತು ಅಸಮಾಧಾನ ಹೆಚ್ಚಾಗತೊಡಗಿತು. ನಮ್ಮ ಮದುವೆಯಾಗಿ 9 ವರ್ಷಗಳು ಕಳೆದಿದ್ದವು. ಆದರೆ ಅವರು ನನ್ನನ್ನು ಒಂಟಿಯಾಗಿ ಬಿಟ್ಟು ತಮ್ಮದೇ ಆದ ಬೇರೆ ಪ್ರಪಂಚದಲ್ಲಿ ಮುಳುಗುತ್ತಿದ್ದರು. ಈ ಏಕಾಂತತೆ ಮತ್ತು ಅವರ ನಿರ್ಲಕ್ಷ್ಯ ನನ್ನನ್ನು ಮಾನಸಿಕ ಒತ್ತಡಕ್ಕೆ ದೂಡಿತು. ನಾನು ಒಳಗೊಳಗೆ ಬೇಯುತ್ತಿದ್ದೆ. ಒಂದು ಸಂಜೆ ಸಂಜಯ್ ಮನೆಗೆ ಬಂದಾಗ ತುಂಬ ಚಿಂತೆ ಮಾಡುತ್ತಿದ್ದರು. ನಾನು ಅವರನ್ನು ವಿಚಾರಿಸಿದಾಗ ತಮಗೆ ಮುಂಬೈಗೆ ವರ್ಗಾವಣೆಯಾಗಿದೆ ಎಂದು ಹೇಳಿದರು. ಇದನ್ನು ಕೇಳಿ ನನ್ನ ಚಿಂತೆ ಇನ್ನಷ್ಟು ಹೆಚ್ಚಾಯಿತು. ಏಕೆಂದರೆ ಮೊದಲು ತಿಂಗಳಿಗೆ ಒಮ್ಮೆಯಾದರೂ ಅವರು ಸಿಗುತ್ತಿದ್ದರು ಮತ್ತು ಅವರ ಜೊತೆ ಇರುವುದು ನನಗೆ ಸಮಾಧಾನ ನೀಡ್ತಿತ್ತು. ಈಗ ಅವರು ಮುಂಬೈಗೆ ಹೊರಟು ಹೋದರೆ ನನ್ನ ಏಕಾಂತತೆ ಇನ್ನಷ್ಟು ಗಂಭೀರವಾಗುತ್ತದೆ ಎಂದುಕೊಂಡೆ. ನಂತರ 1 ವಾರದ ನಂತರ ಅವರು ನಮ್ಮನ್ನೆಲ್ಲ ಬಿಟ್ಟು ಮುಂಬೈಗೆ ಹೊರಟು ಹೋದರು. ಆದರೆ ಮುಂದಿನ ತಿಂಗಳೇ ಅವರು ಮತ್ತೆ ದೆಹಲಿಗೆ ಬಂದು ನನ್ನನ್ನು ಮತ್ತು ಮಕ್ಕಳನ್ನು ಮುಂಬೈಗೆ ಕರೆದೊಯ್ದರು. ಅವರು ನಮಗಾಗಿ ಒಂದು ಅಚ್ಚುಕಟ್ಟಾದ ಬಾಡಿಗೆ ಫ್ಲ್ಯಾಟನ್ನು ಪಡೆದರು ಮತ್ತು ಮಕ್ಕಳನ್ನು ಹತ್ತಿರದ ಶಾಲೆಗೆ ಸೇರಿಸಿದರು. ಒಂದು ದಿನ ಸಂಜೆ ಹೇಳಿದರು, ಆರತಿ, ಇಂದು ತಯಾರಾಗಿರು. ನಾವು ಸಂಜೆ ನನ್ನ ಸಹೋದ್ಯೋಗಿಯೊಬ್ಬರ ಮದುವೆಗೆ ಹೋಗಬೇಕಾಗಿದೆ. ನಾನು ತುಂಬ ಸಂತೋಷಪಟ್ಟೆ, ಏಕೆಂದರೆ ಇದಕ್ಕಿಂತ ಮುಂಚೆ ನಾನು ಕುಟುಂಬದವರನ್ನು ಹೊರತುಪಡಿಸಿ ಯಾವುದೇ ಸಾರ್ವಜನಿಕ ಸಮಾರಂಭಗಳಿಗೆ ಹೋಗಿರಲಿಲ್ಲ. ನಾನು ಮೌನವಾಗಿ ಅವರ ಮಾತುಗಳನ್ನು ಒಪ್ಪಿಕೊಂಡು ಸಿದ್ಧಳಾದೆ. ನಾವು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಆಟೋ ರಿಕ್ಷಾದಲ್ಲಿ ಒಂದು ಸುಂದರ ಹೋಟೆಲ್ಗೆ ತಲುಪಿದೆವು. ಹಾಲ್ನಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಕುಳಿತಿದ್ದರು. ಹಾಲ್ನ ಬಾಗಿಲಿನಲ್ಲಿ ಸಂಜಯ್ ತಮ್ಮ ಸ್ನೇಹಿತ ಮತ್ತು ಅವರ ಕುಟುಂಬಕ್ಕೆ ನನ್ನನ್ನು ಪರಿಚಯಿಸಿದರು. ನಾವು ಒಂದು ಟೇಬಲ್ ಮೇಲೆ ಕುಳಿತಿದ್ದೋ. ಊಟ ಮಾಡುತ್ತಿರುವಾಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅನುಮತಿ ಇಲ್ಲದೆ ನಮ್ಮ ಮೇಜಿನ ಮೇಲೆ ಬಂದು ಕುಳಿತನು. ಅವನ ಈ ವರ್ತನೆ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆದರೆ ಆ ವ್ಯಕ್ತಿ ಬಂದ ಕೂಡಲೇ ಸಂಜಯ್ ಜೊತೆ ಅತ್ಯಂತ ಸ್ನೇಹಿತರಂತೆ ಮಾತನಾಡಲು ಪ್ರಾರಂಭಿಸಿದನು. ನಾನು ಊಟ ಮಾಡುವುದನ್ನು ನಿಲ್ಲಿಸಿ ನನ್ನ ಮುಖವನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡೆ. ಮಾತಿನ ಮಧ್ಯೆ ಸಂಜಯ್ ನನ್ನನ್ನು ಉದ್ದೇಶಿಸಿ, ಆರತಿ, ಇವರು ನನ್ನ ಬಾಸ್ ಶೇಖರ್ ದೇಸಾಯಿ ಎಂದರು. ಶೇಖರ್ ತಕ್ಷಣವೇ, ನಾನು ಇವರ ಬಾಸ್ ಅಲ್ಲ, ಸಂಜಯ್ ಜಿ ಸಣ್ಣ ವಿಷಯವನ್ನು ದೊಡ್ಡದು ಮಾಡುತ್ತಾರೆ ಎಂದರು. ಆ ವ್ಯಕ್ತಿ ಈಗಲೂ ನನ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. ನಾನು ತಲೆ ತಗ್ಗಿಸಿ ಮೌನವಾಗಿ ಕುಳಿತಿದ್ದೆ. ಇದರ ನಂತರ ಆ ವ್ಯಕ್ತಿ ಸಂಜಯ್ ಜೊತೆ ಮಾತನಾಡುತ್ತಿದ್ದ. 10 ರಿಂದ 15 ನಿಮಿಷಗಳ ನಂತರ ಎದ್ದು ಹೋದನು. ಅಂತಿಮವಾಗಿ ಸಮಾರಂಭ ಮುಗಿಯಿತು ಮತ್ತು ನಾವು ಫಂಕ್ಷನ್ನಿಂದ ಹೊರಬಂದು ರಸ್ತೆಯಲ್ಲಿ ರಿಕ್ಷಾಕ್ಕಾಗಿ ಕಾಯತೊಡಗಿದೆವು. ಅಷ್ಟರಲ್ಲಿ ಒಂದು ಕಾರು ನಮ್ಮ ಬಳಿ ಬಂದು ನಿಂತಿತು. ಅದರಲ್ಲಿ ಶೇಖರ್ ಕುಳಿತಿದ್ದರು. ಅವರು, ಸಂಜಯ್ ಜಿ, ಎಲ್ಲಿಗೆ ಹೋಗಬೇಕು ಎಂದು ಕೇಳಿದರು. ಸಂಜಯ್, ಸರ್, ನಾವು ಮನೆಗೆ ಹೋಗಬೇಕು ಎಂದರು. ಆ ವ್ಯಕ್ತಿ ಕಾರಿನ ಬಾಗಿಲು ತೆರೆಯುತ್ತಾ, ಬನ್ನಿ, ನಾನು ನಿಮ್ಮನ್ನು ನಿಮ್ಮ ಮನೆಗೆ ತಲುಪಿಸುತ್ತೇನೆ ಎಂದನು. ಸಂಜಯ್ ಮೊದಲು ನಿರಾಕರಿಸುತ್ತಾ, ಬೇಡ ಸರ್, ನಿಮಗೇಕೆ ತೊಂದರೆ, ನಾವು ರಿಕ್ಷಾದಲ್ಲಿ ಹೋಗುತ್ತೇವೆ ಎಂದರು. ಆದರೆ ಆ ವ್ಯಕ್ತಿ, ತೊಂದರೆ ಏನ್ರಿ, ನಾನು ಕೂಡ ಅದೇ ಕಡೆಗೆ ಹೋಗುತ್ತಿದ್ದೇನೆ ಎಂದನು. ಸಂಜಯ್ ಕಾರಿನ ಹಿಂದಿನ ಬಾಗಿಲು ತೆರೆದು ನನಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ನಾನು ಹಿಂಜರಿಯುತ್ತಾ ಕಾರಿನಲ್ಲಿ ಕುಳಿತೆ ಮತ್ತು ಸಂಜಯ್ ಮುಂಭಾಗದ ಸೀಟಿನಲ್ಲಿ ಕುಳಿತರು. ಹಾದಿಯಲ್ಲಿ ಸಂಜಯ್ ಮತ್ತು ಶೇಖರ್ ಇಬ್ಬರು ಮಾತಿನಲ್ಲಿ ನಿರತರಾಗಿದ್ದರು. ಆದರೆ ನಾನು ಅವರ ಮಾತುಗಳನ್ನು ಗಮನಿಸದೆ ಹೊರಗಿನ ದೃಶ್ಯವನ್ನು ನೋಡುತ್ತಿದ್ದೆ.
ನಮ್ಮ ಮನೆ ತಲುಪಿದ ನಂತರ ಆ ವ್ಯಕ್ತಿ ನಮ್ಮನ್ನು ಇಳಿಸಿದನು ಮತ್ತು ಹೋಗುವಾಗ ಸಂಜಯ್ಗೆ, ಸಂಜಯ್ ಜಿ ಎಂದಾದರೂ ಅತ್ತಿಗೆಯವರನ್ನು ಕರೆದುಕೊಂಡು ನಮ್ಮ ಮನೆಗೆ ಬನ್ನಿ ಎಂದನು. ಸಂಜಯ್, ಸರಿ ಸರ್, ಆದರೆ ನೀವು ಇಲ್ಲಿಯವರೆಗೆ ಬಂದಿದ್ದೀರಲ್ಲ, ಈ ಗಲ್ಲಿಯಲ್ಲೇ ನಮ್ಮ ಮನೆ ಇದೆ, ಚಹಾ ಕುಡಿದು ಹೋಗಿ ಎಂದರು. ಆದರೆ ಅವನು ಆ ಮಾತನ್ನು ಕೇಳಿಸಿಕೊಳ್ಳದೆ ಹೊರಟು ಹೋದನು. ಮನೆಗೆ ಬಂದ ನಂತರ ನಾನು ಸಂಜಯ್ಗೆ ನನ್ನನ್ನು ಈ ಸಮಾರಂಭಕ್ಕೆ ಕರೆದೊಯ್ಯುವ ಅಗತ್ಯವೇನಿತ್ತು ಮತ್ತು ಈಗ ಒಬ್ಬ ಅಪರಿಚಿತನ ಜೊತೆ ಕಾರಿನಲ್ಲಿ ಕೂರಿಸಿದಿರಿ ಎಂದೆ. ಸಂಜಯ್, ಅವನು ಅಪರಿಚಿತನಲ್ಲ, ನನ್ನ ಬಾಸ್. ಈ ಸಮಾರಂಭಕ್ಕೆ ಎಲ್ಲರೂ ತಮ್ಮ ಕುಟುಂಬದೊಂದಿಗೆ ಬಂದಿದ್ದರು ಮತ್ತು ನನ್ನ ಸ್ನೇಹಿತ ಕೂಡ ನನ್ನನ್ನು ಕುಟುಂಬದೊಂದಿಗೆ ಬರಲು ಹೇಳಿದನು. ನಾನು ಒಬ್ಬನೇ ಹೋಗಿದ್ದರೆ ಎಲ್ಲರೂ ನನ್ನ ಮೇಲೆ ಮುನಿಸಿಕೊಳ್ಳುತ್ತಿದ್ದರು ಎಂದರು. ಕೆಲವು ದಿನಗಳು ಕಳೆದವು. ಒಂದು ರಾತ್ರಿ ಸಂಜಯ್ ತಡವಾಗಿ ಮನೆಗೆ ಬಂದಾಗ ಅವರೊಂದಿಗೆ ಶೇಖರ್ ಎಂಬ ವ್ಯಕ್ತಿಯೂ ಇದ್ದನು. ಸಂಜಯ್ ಅವನೊಂದಿಗೆ ಹಾಲ್ನಲ್ಲಿ ಕುಳಿತು ನನಗೆ ಚಹಾ ತರಲು ಹೇಳಿದರು. ನಾನು ಚಹಾ ತಯಾರಿಸಿ ಒಳಗಿನ ಬಾಗಿಲಿನಿಂದ ಸಂಜಯ್ಗೆ ಚಹಾ ತೆಗೆದುಕೊಳ್ಳಿರಿ ಎಂದು ಕರೆದೆ. ಆದರೆ ಅವರು ನನ್ನನ್ನು ತೆಗೆದುಕೊಂಡು ಬರಲು ಹೇಳಿದರು. ಇದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು, ಏಕೆಂದರೆ ನಾನು ಎಂದಿಗೂ ಯಾವುದೇ ಅತಿಥಿಗಳಿದ್ದಾಗ ಹಾಲ್ಗೆ ಹೋಗಿದ್ದವಳಲ್ಲ. ಏನೇ ಆಗಲಿ, ಅವರ ಆಜ್ಞೆಯಂತೆ ನನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ಚಹಾವನ್ನು ಒಳಗೆ ತೆಗೆದುಕೊಂಡು ಹೋದೆ. ಶೇಖರ್ ನನ್ನನ್ನು ಸತತವಾಗಿ ದಿಟ್ಟಿಸಿ ನೋಡುತ್ತಿರುವುದು ನನಗೆ ಅನುಭವವಾಯಿತು. ನಾನು ಚಹಾ ಇಟ್ಟು ತಕ್ಷಣವೇ ವಾಪಸ್ ಬಂದೆ. ಇಬ್ಬರು ಬಹುಕಾಲ ಕುಳಿತು ಮಾತನಾಡಿದರು. 10ರಿಂದ 15 ನಿಮಿಷಗಳ ನಂತರ ಸಂಜಯ್ ಶೇಖರ್ನನ್ನು ಕಳಿಸಿ ಕೋಣೆಗೆ ಬಂದರು. ನಾನು ಕೋಪದಿಂದ, ನೀವು ನನ್ನನ್ನು ಏಕೆ ಒಳಗೆ ಕರೆದಿರಿ ಎಂದು ಕೇಳಿದೆ. ಅವರು, ಇದು ಮುಂಬೈ, ನಾವು ಇಲ್ಲೇ ಇರಬೇಕೆಂದರೆ ಎಲ್ಲರಂತೆಯೇ ಇರಬೇಕಾಗುತ್ತದೆ, ಇಲ್ಲದಿದ್ದರೆ ಎಲ್ಲರೂ ನಮ್ಮೊಂದಿಗೆ ಬೆರೆಯುವುದನ್ನು ಬಿಟ್ಟು ಬಿಡುತ್ತಾರೆ. ಹಾಗೂ ಶೇಖರ್ ಸಾಹೇಬರು ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸಿದ್ದಾರೆ, ಹೇಳು ಯಾವ ದಿನ ಹೋಗೋಣ ಎಂದರು. ನನಗೆ ಯಾವ ಶೇಖರ್ ಮನೆಗೂ ಹೋಗುವುದು ಇಷ್ಟವಿಲ್ಲ ಎಂದೆ. ಆದರೆ ಸಂಜಯ್, ಮುಂದಿನ ಭಾನುವಾರ ಹೋಗೋಣ, ನೀನು ಕೂಡ ನನ್ನ ಜೊತೆ ಬರಬೇಕು ಎಂದರು. ನಾನು ಮೌನವಾಗಿದ್ದೆ. ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಸಂಜಯ್, ಬೇಗನೆ ತಯಾರಾಗು, ಇಂದು ನಾವು ಮಧ್ಯಾಹ್ನದ ಊಟವನ್ನು ಶೇಖರ್ ಸಾಹೇಬರ ಮನೆಯಲ್ಲಿ ಮಾಡಬೇಕಾಗಿದೆ ಎಂದರು. ನಾನು ನಿರಾಕರಿಸಿದಾಗ, ನನಗೆ ಬೇರೆ ಮಾತು ಬೇಡ, ನೀನು ಬೇಗ ತಯಾರಾಗು ಎಂದರು. ನಾನು ಮನಸ್ಸಿಲ್ಲದಿದ್ದರೂ ಬಟ್ಟೆ ಬದಲಾಯಿಸಿ ಅವರೊಂದಿಗೆ ಹೊರಟೆ. ನಾವು ರಿಕ್ಷಾ ಹಿಡಿದು ಶೇಖರ್ ಸಾಹೇಬರ ಮನೆಗೆ ಹೋದೆವು. ಅಲ್ಲಿಗೆ ತಲುಪಿದಾಗ ಒಬ್ಬ ಕೆಲಸಗಾರ ಬಾಗಿಲು ತೆರೆದು ನಮ್ಮನ್ನು ಒಂದು ಕೋಣೆಯಲ್ಲಿ ಕೂರಿಸಿದನು. ಶೇಖರ್ ಸಾಹೇಬರು ಇನ್ನೂ ಮನೆಗೆ ಬಂದಿಲ್ಲ, ಸ್ವಲ್ಪ ಸಮಯದಲ್ಲಿ ಬರುತ್ತಾರೆ ಎಂದು ತಿಳಿಸಿದನು. ಸ್ವಲ್ಪ ಸಮಯದ ನಂತರ ಶೇಖರ್ ಸಾಹೇಬರು ಮನೆಗೆ ಬಂದು ನಮ್ಮ ಬಳಿ ಕುಳಿತರು. ಶೇಖರ್ ಪದೇ ಪದೇ ನನ್ನ ಕಡೆಗೆ ನೋಡಿ ದಿಟ್ಟಿಸುತ್ತಿರುವುದನ್ನು ನಾನು ಗಮನಿಸುತ್ತಿದ್ದೆ. ನಾನು ಮೌನವಾಗಿ ಕುಳಿತಿದ್ದೆ. ಮಾತಿನ ಮಧ್ಯೆ ಶೇಖರ್, ಅತ್ತಿಗೆ, ನಿಮಗೆ ಇಲ್ಲಿ ಎಲ್ಲವೂ ಆರಾಮ್ ತಾನೇ ಎಂದರು. ನಾನು ಹ್ಞೂ ಎಂದು ತಲೆಯಾಡಿಸಿದಾಗ ಅವರು, ಹಾಗಾದರೆ ನೀವು ಇನ್ನೂ ಯಾಕೆ ಮೌನವಾಗಿದ್ದೀರಿ? ನನ್ನ ಮನೆಯಲ್ಲಿ ಯಾವುದೇ ಹೆಂಗಸರಿಲ್ಲ, ಹಾಗಾಗಿ ನಾನೇ ನಿಮಗೆ ಸಾಥ್ ನೀಡಬೇಕಾಗುತ್ತದೆ. ಇದನ್ನು ನಿಮ್ಮದೇ ಮನೆ ಎಂದು ತಿಳಿದುಕೊಳ್ಳಿರಿ. ಸರಿ, ಮುಂಬೈಗೆ ಬಂದು ಹೇಗೆ ಅನಿಸುತ್ತಿದೆ ಎಂದು ಹೇಳಿ ಎಂದರು. ನಾನು ಮೊದಲು ತುಂಬ ಒಂಟಿತನ ಅನಿಸ್ತಿತ್ತು, ಆದರೆ ಈಗ ಅಭ್ಯಾಸವಾಗಿದೆ ಎಂದೆ. ಈ ಬಾರಿ ನನ್ನ ಬದಲಿಗೆ ಸಂಜಯ್ ಉತ್ತರಿಸಿ, ಇಲ್ಲ ಸರ್, ಹಾಗೇನಿಲ್ಲ ಎಂದರು. ಈಗ ಮತ್ತೆ ಶೇಖರ್ ನನ್ನನ್ನು ಉದ್ದೇಶಿಸಿ, ಅತ್ತಿಗೆ, ಸಂಜಯ್ ನಿಮ್ಮನ್ನು ಸುತ್ತಾಡಿಸಲು ಕರೆದುಕೊಂಡು ಹೋಗುತ್ತಿದ್ದಾರೆಯೇ ಎಂದರು. ನಾನು, ಇಲ್ಲ, ನಾನೇ ಎಂದಿಗೂ ಅವರಿಗೆ ಹೇಳಿಲ್ಲ ಮತ್ತು ನನಗೂ ಮನೆಯಿಂದ ಹೊರಗೆ ಹೋಗುವ ಅಭ್ಯಾಸವಿಲ್ಲ ಎಂದೆ. ಶೇಖರ್ ನನ್ನ ಕಡೆ ನೋಡುತ್ತಿದ್ದನು ಮತ್ತು ಅವನ ಕಣ್ಣುಗಳು ನನ್ನ ಅಂತರಂಗವನ್ನು ಇಣುಕಿ ನೋಡುತ್ತಿರುವಂತೆ ಭಾಸವಾಗ್ತಿತ್ತು. ಅವನು, ಆದರೆ ಅತ್ತಿಗೆ, ಇದು ಮುಂಬೈ, ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಇಲ್ಲಿನಂತೆಯೇ ಇರಬೇಕಾಗ್ತದೆ ಎಂದನು. ನಾನು ಮತ್ತೆ ಮೌನವಾದೆ. ಊಟದ ನಂತರ ನಾವು ಮತ್ತೆ ಅದೇ ಕೋಣೆಯಲ್ಲಿ ಬಂದು ಕುಳಿತೆವು. ಅಲ್ಲಿ ಸಂಜಯ್ ಶೇಖರ್ಗೆ ಎಂದಾದರೂ ನಮ್ಮ ಮನೆಗೂ ಊಟಕ್ಕೆ ಬನ್ನಿ ಎಂದರು. ಅವನು, ಸರಿ, ಯಾವುದಾದರೂ ದಿನ ಪ್ಲ್ಯಾನ್ ಮಾಡೋಣ ಎಂದರು. ಶೇಖರ್ ನನ್ನನ್ನು ಪದೇ ಪದೇ ದಿಟ್ಟಿಸುತ್ತಿದ್ದನು. ಮಾತನಾಡುತ್ತಾ ಸಂಜೆ 4 ಗಂಟೆಯಾಯಿತು. ಈಗ ಸಂಜಯ್ ಶೇಖರ್ನಿಂದ ಅಪ್ಪಣೆ ಪಡೆದಾಗ ಶೇಖರ್ ಒಳಗಿನಿಂದ 2 ಪ್ಯಾಕೆಟ್ಗಳನ್ನು ತಂದು ನಮಗೆ ನೀಡಿ, ಅತ್ತಿಗೆ, ಇದು ನನ್ನ ಕಡೆಯಿಂದ ನಿಮಗೆ ಉಡುಗೊರೆ, ಇಂದು ಮೊದಲ ಬಾರಿಗೆ ನನ್ನ ಮನೆಗೆ ಬಂದಿದ್ದೀರಿ ಎಂದು ಹೇಳಿ ಇನ್ನೊಂದನ್ನು ಸಂಜಯ್ ಕೈಗೆ ನೀಡಿದನು. ಸಂಜಯ್ ಗಿಫ್ಟ್ ಹಿಡಿಯುತ್ತಾ, ಸರ್, ಇದರ ಅಗತ್ಯವೇನಿತ್ತು ಎಂದರು. ಶೇಖರ್, ಅಯ್ಯೋ, ನೀವು ಮೊದಲ ಬಾರಿಗೆ ನನ್ನ ಮನೆಗೆ ಬಂದಿದ್ದೀರಿ, ಮುಂದೆ ಜೀವನ ಎಲ್ಲೆಲ್ಲಿಗೆ ಕರೆದೊಯ್ಯುತ್ತದೆಯೋ ಯಾರಿಗೆ ಗೊತ್ತು ಎಂದನು. ಇದರ ನಂತರ ಶೇಖರ್ ನಮ್ಮನ್ನು ಮನೆಯವರೆಗೆ ತಲುಪಿಸಲು ಬಂದನು ಮತ್ತು ಬಾಗಿಲಿನಲ್ಲಿ ಬಿಟ್ಟು ಹೊರಟು ಹೋದನು. ಮನೆಗೆ ಬಂದ ನಂತರ ನಾನು ಸಂಜಯ್ಗೆ, ನಾನು ಮುಂದೆ ಎಂದಿಗೂ ಯಾರ ಮನೆಗೂ ಹೋಗುವುದಿಲ್ಲ, ನಿಮ್ಮ ಬಾಸ್ ನನ್ನನ್ನು ಹೇಗೆ ದಿಟ್ಟಿಸುತ್ತಿದ್ದ ಎಂದು ನೋಡಿದ್ದೀರಾ ಎಂದೆ. ಆದರೆ ಸಂಜಯ್, ಶೇಖರ್ ಅಂತಹ ಮನುಷ್ಯನಲ್ಲ, ತುಂಬ ಒಳ್ಳೆಯವನು, ಕಚೇರಿಯಲ್ಲಿ ನಾನು ಅವನ ಕೆಳಗಿನ ಉದ್ಯೋಗಿ, ಆದರೂ ಆ ಮನುಷ್ಯ ಆ ಥರ ಭಾವಿಸುವುದಿಲ್ಲ, ನಿನಗೆ ಸುಮ್ಮನೆ ಹಾಗೆ ಅನಿಸುತ್ತಿದೆ ಎಂದರು. ಇದರ ನಂತರ ಸಂಜಯ್,
3 ಪ್ಯಾಕೆಟ್ಗಳನ್ನು ತಾವೇ ತೆರೆದರು. 2 ಪ್ಯಾಕೆಟ್ಗಳಲ್ಲಿ ನಮ್ಮಿಬ್ಬರಿಗೂ ಹೊಸ ಡ್ರೆಸ್ಗಳಿದ್ದವು. ಆದರೆ ಒಂದರಲ್ಲಿ ನನಗಾಗಿ ಆಭರಣಗಳಿದ್ದವು. ಅವು ತುಂಬ ದುಬಾರಿಯಾಗಿ ಕಾಣುತ್ತಿದ್ದವು. ಸಂಜಯ್ ಬಟ್ಟೆ ಮತ್ತು ಆಭರಣಗಳನ್ನು ಹೊಗಳಲು ಪ್ರಾರಂಭಿಸಿದರು ಮತ್ತು ನನ್ನ ಬಳಿ ಹೇಳಿದರು, ಯಾವುದಾದರೂ ದಿನ ಶೇಖರ್ ಸಾಹೇಬರನ್ನ ನಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸು ಎಂದರು. ನಾನು ನಿಮಗೆ ಇಷ್ಟ ಬಂದ ದಿನ ಕರೆದುಕೊಳ್ಳಿ, ಆದರೆ ನಾನು ಅವರ ಮುಂದೆ ಬರುವುದಿಲ್ಲ ಎಂದೆ. ಸಂಜಯ್ ಸರಿ, ಬರುವುದು ಬಿಡುವುದು ನಿನ್ನ ಇಷ್ಟ, ಮುಂದಿನ ಭಾನುವಾರ ಹೇಗಿರುತ್ತದೆ ಎಂದರು. ನಾನು ಸರಿ ಎಂದೆ. ಸಂಜಯ್ ಶುಕ್ರವಾರದ ದಿನ ಕೆಲವು ಹಣ್ಣುಗಳನ್ನು ಮನೆಗೆ ತಂದು, ನಾಡಿದ್ದು ಶೇಖರ್ ಸಾಹೇಬರು ಬರುತ್ತಿದ್ದಾರೆ, ನೀನು ಒಳ್ಳೆಯ ಅಡುಗೆ ಮಾಡು ಎಂದರು. ಭಾನುವಾರ ಬೆಳಗ್ಗೆ ನಾನು ಡ್ರೈ ಚಿಕನ್, ರೋಸ್ಟ್ ಮತ್ತು ಸಾರಿನಂತಹ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಲು ಪ್ರಾರಂಭಿಸಿದೆ. ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಶೇಖರ್ ನಮ್ಮ ಮನೆಗೆ ಬಂದನು. ನಾನು ಅವರಿಗೆ ಚಹಾವನ್ನು ತಯಾರಿಸಿ ನನ್ನ ಹಿರಿಯ ಮಗನ ಕೈಯಲ್ಲಿ ಹಾಲ್ಗೆ ಕಳಿಸಿಕೊಟ್ಟೆ. ಅದನ್ನು ಕುಡಿದ ನಂತರ ಊಟವನ್ನು ಕಳಿಸಿದೆ. ಶೇಖರ್ ಸಾಹೇಬರು 3 ಗಂಟೆಯ ಸುಮಾರಿಗೆ ಮನೆಯಿಂದ ಹೊರಟು ಹೋದರು. ಇದರ ನಂತರ ಸಂಜಯ್ ಒಳಗೆ ಬಂದು, ನೀನು ಹಾಲ್ಗೆ ಏಕೆ ಬರಲಿಲ್ಲ ಎಂದು ಕೇಳಿದರು. ನಾನು ಮೊದಲೇ ನಿಮಗೆ ಹೇಳಿದ್ದೆ ಅಲ್ವಾ, ಯಾರ ಮುಂದೆಯೂ ಬರುವುದಿಲ್ಲ ಎಂದು. ಅವರು ಶೇಖರ್ ಸಾಹೇಬರು ಪದೇ ಪದೇ ಅತ್ತಿಗೆ ಏಕೆ ಬರಲಿಲ್ಲ ಎಂದು ಕೇಳುತ್ತಿದ್ದರು ಮತ್ತು ತುಂಬ ಕೋಪಿಸಿಕೊಳ್ತಿದ್ರು ಎಂದರು. ನಾನು ಮೌನವಾಗಿದ್ದೆ. ಇದರ ನಂತರ ದಿನವೂ ಸಂಜಯ್ ಮನೆಗೆ ಬಂದು ಶೇಖರ್ ಸಾಹೇಬರ ಹೊಗಳಿಕೆ ಮಾಡುತ್ತಿದ್ದರು. ಹೀಗೆ ದಿನಗಳು ಕಳೆದವು. ಸುಮಾರು 1 ತಿಂಗಳ ನಂತರ ಸಂಜಯ್ ನನಗೆ, ಇಂದು ಶೇಖರ್ ಸಾಹೇಬರ ಮನೆಗೆ ಕೆಲವು ಅತಿಥಿಗಳು ಬರಲಿದ್ದಾರೆ, ಅವರಿಗಾಗಿ ಕೆಲವು ಅಡಿಗೆ ಮಾಡಿಸಿಕೊಡಲು ಹೇಳಿದ್ದಾರೆ. ನಾನು ನಿನ್ನನ್ನು ಮುಂದಿನ ವಾರ ಅವರ ಮನೆಗೆ ಕರೆದೊಯ್ಯುತ್ತೇನೆ ಎಂದರು. ನಾನು ನಿರಾಕರಿಸಿದಾಗ, ನಾನು ಹೇಳಿದಂತೆ ಮಾಡು, ಶೇಖರ್ ಸಾಹೇಬರೊಂದಿಗೆ ನನ್ನ ಸಂಬಂಧ ಸಹೋದರನಂತಿದೆ, ನೀನು ಕೂಡ ಅವರನ್ನು ಅಪರಿಚಿತರೆಂದು ಭಾವಿಸಬೇಡ ಎಂದರು. ವಿಧಿ ಇಲ್ಲದೆ ನಾನು ಶನಿವಾರ ಬೆಳಿಗ್ಗೆ ಸಂಜಯ್ ಜೊತೆ ಶೇಖರ್ ಮನೆಗೆ ಹೋದೆ. ಶೇಖರ್ ಮನೆಯಲ್ಲೇ ಇದ್ದರು. ಅವರು ನನಗೆ ಅಡಿಗೆ ಮನೆಯಲ್ಲಿ ಸಾಮಗ್ರಿಗಳನ್ನು ನೀಡಿ ತಾವಿಬ್ಬರು ಕಾರಿನಲ್ಲಿ ಕಚೇರಿಗೆ ಹೊರಟು ಹೋದರು. ಮಧ್ಯಾಹ್ನದ ವೇಳೆಗೆ ಸಂಜಯ್ ಫೋನ್ ಮಾಡಿದರು. ಅವರು ನನ್ನ ವಿಚಾರಣೆ ನಡೆಸಿ, ಅಡಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡು, ತುಂಬ ರುಚಿಯಾಗಿ ಮಾಡು ಎಂದು ಹೇಳಿದರು. ಮಧ್ಯಾಹ್ನ 1:30 ಸುಮಾರಿಗೆ ಬಾಗಿಲಿನ ಗಂಟೆ ಬಾರಿಸಿತು. ಕೆಲಸಗಾರ ಬಾಗಿಲು ತೆರೆದಾಗ ಶೇಖರ್ ಒಳಗೆ ಬಂದನು. ಅವನು ನೇರವಾಗಿ ಅಡಿಗೆ ಮನೆಗೆ ಬಂದು ನನ್ನನ್ನು ಉದ್ದೇಶಿಸಿ, ಅತ್ತಿಗೆ, ನಿಮ್ಮ ಮನೆಯಲ್ಲಿ ಮಾಡಿದ ಅಡಿಗೆಯನ್ನೇ ಇಲ್ಲೂ ಮಾಡಬೇಕು ಎಂದನು. ನಾನು ಅವನ ಹಿಂದೆ ಸಂಜಯ್ ಕೂಡ ಇರಬಹುದು ಎಂದು ನೋಡಿದೆ, ಆದರೆ ಅವನು ಒಬ್ಬನೇ ಇದ್ದನು. ನಾನು ಸಂಜಯ್ ಬಗ್ಗೆ ಕೇಳಿದಾಗ ಅವನು, ನಾನು ಯಾವುದೋ ಕಚೇರಿ ಕೆಲಸ ನಿಮಿತ್ತ ಇಲ್ಲಿಗೆ ಬಂದಿದ್ದೆ, ಮನೆಗೆ ಒಮ್ಮೆ ಹೋಗಿ ಬರೋಣ, ಯಾವುದಾದರೂ ವಸ್ತುವಿನ ಅಗತ್ಯವಿದೆಯೇ ಎಂದು ನೋಡೋಣ ಎಂದು ಬಂದೆ ಎಂದು ಹೇಳಿದರು. ಸಂಜಯ್ ಇನ್ನು ಕಚೇರಿಯಲ್ಲಿ ಇದ್ದಾನೆ, ನಾನು ಹೋಗಬೇಕು, ಸಂಜೆ ಒಟ್ಟಿಗೆ ಬರುತ್ತೇವೆ ಎಂದನು. ಅವನು ಮುಂದುವರಿದು, ಹೌದು ಅತ್ತಿಗೆ, ನನಗೆ ತುಂಬ ಹಸಿವಾಗುತ್ತಿದೆ, ಯಾವುದಾದರೂ ಅಡಿಗೆ ತಯಾರಾಗಿದ್ದರೆ ಸ್ವಲ್ಪ ಊಟ ಕೊಡಿ ಎಂದನು. ಹೀಗೆ ಹೇಳಿ ಶೇಖರ್ ಕೆಲಸಗಾರನನ್ನು ಮಾರುಕಟ್ಟೆಯಿಂದ ಸಾಮಗ್ರಿ ತರಲು ಕಳಿಸಿ ತಾನು ಅಡಿಗೆ ಮನೆಯ ಬಾಗಿಲಿನಲ್ಲೇ ನಿಂತುಕೊಂಡನು. ನನಗೆ ತುಂಬ ಮುಜುಗರವಾಯಿತು. ಅವನು ಸತತವಾಗಿ ನನ್ನನ್ನು ದಿಟ್ಟಿಸುತ್ತಿದ್ದನು. ಇದರಿಂದಾಗಿ ನನ್ನ ಕೈಗಳು ನಡುಗತೊಡಗಿದವು. ನಾನು ಒಂದು ತಟ್ಟೆಯಲ್ಲಿ ಚಿಕನ್ ರೋಸ್ಟ್ ಇಟ್ಟು ಅವನಿಗೆ ನೀಡಿದಾಗ ಅವನು ಅಲ್ಲೇ ನಿಂತು ತಿನ್ನತೊಡಗಿದನು. ವಾವ್ ಅತ್ತಿಗೆ, ವಾವ್, ಅದ್ಭುತವಾದ ಅಡಿಗೆ ಮಾಡಿದ್ದೀರಿ, ಎಷ್ಟು ರುಚಿಯಾಗಿದೆ, ಕಮಾಲ್ ಅತ್ತಿಗೆ, ನಿಮ್ಮ ಕೈಯಲ್ಲಿ ಜಾದೂ ಇದೆ, ಜಾದೂ, ನೀವು ಎಷ್ಟು ಸುಂದರವಾಗಿದ್ದೀರೋ ಅಷ್ಟೇ ಒಳ್ಳೆಯ ಅಡಿಗೆಯನ್ನು ಮಾಡುತ್ತಿದ್ದೀರಿ. ನಾನು ಮೊದಲ ಬಾರಿಗೆ ಒಬ್ಬ ಗಂಡಸಿನಿಂದ ನನ್ನ ಹೊಗಳಿಕೆಯನ್ನು ಕೇಳುತ್ತಿದ್ದೆ ಮತ್ತು ನನಗೆ ವಿಚಿತ್ರವಾಗಿ ಅನಿಸ್ತಿತ್ತು. ಇದಕ್ಕಿಂತ ಮುಂಚೆ ಸಂಜಯ್ ಎಂದಿಗೂ ನನ್ನ ಹೊಗಳಿರಲಿಲ್ಲ. ಶೇಖರ್ ಮತ್ತೆ, ಅತ್ತಿಗೆ, ನಾನು ನೀಡಿದ ಸೂಟ್ ಮತ್ತು ಆಭರಣಗಳು ಹೇಗಿದ್ದವು ಎಂದು ಕೇಳಿದನು. ನನ್ನ ಪ್ರಕಾರ ಅವು ನಿಮಗೆ ತುಂಬ ಒಪ್ಪುತ್ತವೆ. ಹಾಗೆ ನೋಡಿದರೆ ನೀವು ಆಭರಣಗಳಿಲ್ಲದಿದ್ದರೂ ತುಂಬ ಸುಂದರವಾಗಿದ್ದೀರಿ, ಆದರೆ ಆ ಆಭರಣಗಳು ನಿಮ್ಮ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಎಂದನು. ನಾನು ಸತತವಾಗಿ ಮೌನವಾಗಿದ್ದೆ ಮತ್ತು ನನ್ನ ಹೊಗಳಿಕೆಯನ್ನು ಕೇಳಿ ನನ್ನ ಕೈಕಾಲುಗಳು ತಣ್ಣವಾಗುತ್ತಿದ್ದವು. ಒಬ್ಬ ಅಪರಿಚಿತ ಮೊದಲ ಬಾರಿಗೆ ಈ ರೀತಿ ನನ್ನೊಂದಿಗೆ ಮಾತನಾಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಶೇಖರ್ ಹೊರಟು ಹೋದನು ಮತ್ತು ಸಂಜಯ್ ಜೊತೆ ಮನೆಗೆ ಬಂದನು. ಶೇಖರ್ನ ಕೆಲಸಗಾರ ನಮ್ಮಿಬ್ಬರನ್ನ ಮನೆಗೆ ಬಿಟ್ಟು ವಾಪಸ್ ಹೋದನು. ಮನೆಗೆ ಹೋದ ನಂತರ ಸಂಜಯ್ಗೆ ಎಲ್ಲವನ್ನ ಹೇಳಬೇಕೆಂದುಕೊಂಡೆ, ಆದರೆ ಏಕೆ ಮೌನವಾಗಿದ್ದೇನೋ ತಿಳಿಯಲಿಲ್ಲ. ಮರುದಿನ ಶೇಖರ್ ಫೋನ್ ಮಾಡಿದನು. ಸ್ವಲ್ಪ ಮಾತನಾಡಿದ ನಂತರ ಸಂಜಯ್ ಫೋನನ್ನು ನನಗೆ ನೀಡಿದರು. ಶೇಖರ್ ಮಾತನಾಡುತ್ತಿದ್ದನು. ಅತ್ತಿಗೆ, ನೀವು ಅದ್ಭುತವಾಗಿ ಅಡುಗೆ ಮಾಡಿದ್ದೀರಿ ಎಂದು ನಾನು ನಿನ್ನೆಯೇ ಹೇಳಿದ್ದೆ ಅಲ್ವಾ, ನಿಮ್ಮ ಕೈಯಲ್ಲಿ ಜಾದೂ ಇದೆ ಎಂದು. ನನ್ನ ಸ್ನೇಹಿತರು UK ಬಂದಿದ್ದರು, ತುಂಬ ಹೊಗಳುತ್ತಿದ್ದರು. ನಾನು ಮೌನವಾಗಿ ಅವನ ಮಾತುಗಳನ್ನು ಕೇಳುತ್ತಿದ್ದೆ.
ಈಗ ಆಗಾಗ್ಗೆ ಶೇಖರ್ ಫೋನ್ ಮಾಡುತ್ತಿದ್ದ ಮತ್ತು ಸಂಜಯ್ ನನಗೆ ಫೋನ್ ನೀಡುತ್ತಿದ್ದರು. ನಾನು ಅನಿವಾರ್ಯವಾಗಿ ಸ್ವಲ್ಪ ಮಾತನಾಡಿ ಫೋನ್ ನೀಡುತ್ತಿದ್ದೆ. ಒಂದು ದಿನ ರಾತ್ರಿ ಸಂಜಯ್ ಮತ್ತು ನಾನು ಕುಳಿತಿದ್ದೆವು. ಸಂಜಯ್ ನನಗೆ ಆರತಿ, ಶೇಖರ್ ಸಾಹೇಬರು ನನ್ನನ್ನು ದೆಹಲಿಗೆ ವರ್ಗಾವಣೆ ಮಾಡಿಸಬಹುದು ಎಂದರು. ನಾನು ಮೌನವಾಗಿದ್ದೆ. ಅವರು ಮತ್ತೆ ನೀನು ಒಂದು ಕೆಲಸವನ್ನು ಮಾಡಬಹುದು ಎಂದರು. ನಾನು ಏನು ಮಾಡಲು ಸಾಧ್ಯ ಎಂದೆ. ನೀನು ಮಾಡಬಹುದು, ಅವರು ನಿನ್ನ ಮಾತನ್ನು ತಳ್ಳಿ ಹಾಕುವುದಿಲ್ಲ. ನೀವೇನು ಹೇಳುತ್ತಿದ್ದೀರಿ? ನಾನು ಸರಿಯಾಗಿಯೇ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾ ಸಂಜಯ್ ತಮ್ಮ ಮೊಬೈಲ್ನಿಂದ ಶೇಖರ್ಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿ ನನ್ನ ಕೈಗೆ ನೀಡುತ್ತಾ, ಇವರಿಂದ ಈಗ ಸುಮ್ಮನೆ ಕ್ಷೇಮ ವಿಚಾರಿಸು ಎಂದರು. ನಾನು ಇಷ್ಟವಿಲ್ಲದಿದ್ದರೂ ಫೋನ್ ಕಿವಿಗೆ ಇಟ್ಟುಕೊಂಡೆ. 3-4 ರಿಂಗ್ನಲ್ಲಿ ಶೇಖರ್ ಫೋನ್ ಎತ್ತಿದನು. ನಾನು ಆರತಿ ಮಾತನಾಡುತ್ತಿದ್ದೇನೆ ಎಂದು ಹೇಳಿದೆ. ಹೇಗಿದ್ದೀರಾ ಅತ್ತಿಗೆ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನನಗೆ ಫೋನ್ ಮಾಡಿದ್ದೀರಾ? ಸುಮ್ಮನೆ ಹಾಗೆ. ಸಂಜಯ್ ನಿದ್ರಿಸುತ್ತಿದ್ದಾರೆಯೇ? ಇಲ್ಲ ಎಂದು ಹೇಳಿದೆ. ಹೊರಗೆ ಹೋಗಿರ್ಬೋದು ಎಂದುಕೊಂಡೆ, ಹಾಗಾಗಿ ನನಗೆ ಫೋನ್ ಮಾಡಿದ್ದೀರಾ ಅನಿಸುತ್ತದೆ. ನಾನು ಕೂಡ ಕೆಲವು ದಿನಗಳಿಂದ ಏಕಾಂತದಲ್ಲಿ ಮಾತನಾಡಬೇಕೆಂದುಕೊಂಡಿದ್ದೆ, ಆದರೆ ಅವಕಾಶವೇ ಸಿಗಲಿಲ್ಲ. ನಿಮ್ಮನ್ನು ಹೊಗಳಬೇಕೆನಿಸುತ್ತಿತ್ತು, ಆದರೆ ಸಂಜಯ್ ಮುಂದೆ ಹೊಗಳಲು ಇಷ್ಟವಿರಲಿಲ್ಲ. ಅವರು ಏನು ತಿಳಿದುಕೊಳ್ಳುತ್ತಾರೋ ಏನೋ. ಈ ಎಲ್ಲ ಮಾತುಗಳನ್ನು ಸಂಜಯ್ ಕೂಡ ಕೇಳಿಸಿಕೊಳ್ಳುತ್ತಿದ್ದರು. ಶೇಖರ್ ಮುಂದುವರೆದು, ಸಂಜಯ್ಗೆ ನಿಮ್ಮ ಬೆಲೆಯೇ ತಿಳಿದಿಲ್ಲ ಅನಿಸುತ್ತದೆ. ನೀವು ಎಷ್ಟು ಸುಂದರವಾಗಿದ್ದೀರಿ. ಮತ್ತು ಇನ್ನೊಂದು ಮಾತು ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ. ನೀವು ತಪ್ಪಾಗಿ ತಿಳಿದುಕೊಳ್ಳಬಾರದು. ಇಲ್ಲ, ಏನು ಕೇಳಿ. ಸಂಜಯ್ ನಿಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಂತೆ ಕಾಣುತ್ತಾರೆ ಮತ್ತು ಅವರ ಆರೋಗ್ಯವು ಅಷ್ಟೇನೂ ಚೆನ್ನಾಗಿಲ್ಲ. ಆದರೆ ನೀವು ಇನ್ನೂ ಚಿಕ್ಕವರಾಗಿದ್ದೀರಿ. ಸಂಜಯ್ ನಿಮ್ಮನ್ನು ತೃಪ್ತಿ ಪಡಿಸುತ್ತಾರೆಯೇ? ನಾನು ಶೇಖರ್ನಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ನಾನು ತಕ್ಷಣ ಫೋನ್ ಕಟ್ ಮಾಡಿದೆ ಮತ್ತು ಪ್ರಶ್ನಾರ್ಥಕ ಕಣ್ಣುಗಳಿಂದ ಸಂಜಯ್ ಕಡೆಗೆ ನೋಡಿದೆ. ಅವರು ನನ್ನಿಂದ ಕಣ್ಣು ತಪ್ಪಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ನನ್ನ ಬಳಿ, ನೀನು ಮತ್ತೆ ಶೇಖರ್ ಸಾಹೇಬರಿಗೆ ಫೋನ್ ಮಾಡು ಮತ್ತು ಅವರು ಹೇಗೆ ಮಾತನಾಡುತ್ತಿದ್ದಾರೋ ಹಾಗೆಯೇ ಮಾತನಾಡು. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದೆ. ನೀನು ಮಾಡು, ಬರೀ ಫೋನ್ ತಾನೇ ಮಾಡುವುದು ಎಂದು ಹೇಳಿದರು. ಇಲ್ಲ ಸಂಜಯ್, ನನ್ನಿಂದ ಸಾಧ್ಯವಿಲ್ಲ, ನೀನು ಮಾಡಲೇಬೇಕು. ಈ ಬಾರಿ ಸಂಜಯ್ ಅವರ ಧ್ವನಿ ಕಠಿಣವಾಗಿತ್ತು ಮತ್ತು ಆಜ್ಞಾಪಿಸುವಂತಿತ್ತು. ನಾನು ಮತ್ತೆ ಫೋನ್ ಮಾಡಿದೆ. ಇನ್ನೊಂದು ಕಡೆಯಿಂದ ಫೋನ್ ಎತ್ತಿದ ತಕ್ಷಣ ಕಟ್ಟಾಯಿತು ಎಂದೆ. ನನಗೆ ಗೊತ್ತಿತ್ತು ನೀವು ಮತ್ತೆ ಮಾಡುತ್ತಿದ್ದೀರಿ ಎಂದು. ಜಿ, ನಾನು ನಿಮ್ಮನ್ನು ಏನು ಕೇಳಿದೆ ಅಲ್ವಾ? ಸಂಜಯ್ ನಿಮ್ಮ ಅಗತ್ಯವನ್ನು ಪೂರೈಸುತ್ತಾನಾ ಎಂದ. ಹಾಂ ಎಂದೆ. ಆರತಿ, ನಿನ್ನನ್ನು ನೋಡಿದ ದಿನದಿಂದ ನಿನ್ನನ್ನು ಮನದಣಿಯೋವರೆಗೂ ಪ್ರೀತಿಸಬೇಕೆನಿಸುತ್ತಿದೆ. ನಿನ್ನಂತಹ ಸುಂದರ ಹುಡುಗಿಯನ್ನು ನಾನು ಇದುವರೆಗೂ ನೋಡಿಲ್ಲ ಎಂದನು. ಜಿ, ನೋಡಿ, ನೀವು ಏಕೆ ಇಂತಹ ಮಾತುಗಳನ್ನು ಆಡುತ್ತಿದ್ದೀರಿ? ಹಾಗಾದರೆ ಎಂತಹ ಮಾತುಗಳನ್ನು ಆಡಲಿ? ನನ್ನ ಮನಸ್ಸಿನಲ್ಲಿ ಏನಿರುತ್ತದೆಯೋ ಅದನ್ನೇ ಆಡುತ್ತಿದ್ದೇನೆ. ಶೇಖರ್ ಜಿ, ನಾನು ಫೋನ್ ಮಾಡಿದ್ದು ಸಂಜಯ್ ಅವರ ವರ್ಗಾವಣೆ ಬಗ್ಗೆ ಮಾತನಾಡಲು. ಜಿ, ನನಗೆ ಗೊತ್ತು, ಆದರೆ ನಾನು ಬೇಕೆಂದೇ ಹಾಗೆ ಮಾಡುತ್ತಿಲ್ಲ. ನಾನು ನಿಮ್ಮನ್ನು ನನ್ನಿಂದ ದೂರವಾಗಲು ಬಿಡುವುದಿಲ್ಲ. ಜಿ, ನಮಗೆ ತುಂಬ ತೊಂದರೆಯಾಗಿದೆ, ನಿಮಗೆ ಗೊತ್ತಿಲ್ಲವೇ? ನನಗೆ ಗೊತ್ತು. ನಾನು ಒಂದು ಷರತ್ತಿನ ಮೇಲೆ ಹಾಗೆ ಮಾಡಬಹುದು. ಏನು ಷರತ್ತು? ನೀನು ನನ್ನ ಮನೆಗೆ ಬರಬೇಕು. ನಾನು ಹೇಗೆ ಬರಲು ಸಾಧ್ಯ? ಸಂಜಯ್ಗೆ ಗೊತ್ತಾದರೆ ನನ್ನನ್ನು ಕೊಂದು ಹಾಕುತ್ತಾರೆ. ಕೊಲ್ಲುವುದಿಲ್ಲ. ಹೇಗೆ ಫೋನ್ ಮಾಡುತ್ತಿದ್ದೀಯೋ ಹಾಗೆ ನೀನೇ ಬಾ. ಅವನಿಗೆ ಹೇಗೆ ಗೊತ್ತಾಗುತ್ತದೆ? ಯಾವುದಾದರೂ ದಿನ ಬೆಳಿಗ್ಗೆಯೇ ಬಾ, ಸಂಜಯ್ ಆಫೀಸ್ಗೆ ಹೋದಾಗ, ಮತ್ತು ಅವನು ವಾಪಸ್ ಬರುವ ಮುನ್ನ ನಿನ್ನನ್ನು ಮನೆಗೆ ತಲುಪಿಸುತ್ತೇನೆ. ನೀನು ಮಕ್ಕಳಿಗೆ ಮಾರುಕಟ್ಟೆಗೆ ಹೋಗಿದೆ ಎಂದು ಹೇಳು. ನಾನು ಮೌನವಾದೆ. ಸರಿ, ಯೋಚಿಸಿ ನಾಳೆ ಹೇಳು. ನಾನು ನಿನ್ನ ಫೋನ್ಗಾಗಿ ಕಾಯುತ್ತೇನೆ ಎಂದು ಹೇಳಿ ಅವನು ಫೋನ್ ಇಟ್ಟನು. ನಾನು ಫೋನ್ ಸಂಜಯ್ಗೆ ನೀಡಿ ಸಿಟ್ಟಿನಿಂದ, ನೋಡಿದ್ದೀರಾ ಅವನು ಎಂತಹ ಮನಸ್ಥಿತಿಯ ವ್ಯಕ್ತಿ ಎಂದು? ನೀವು ಅವನನ್ನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನೊಂದಿಗೆ ನನ್ನದು ಸಹೋದರನಂತಹ ಸಂಬಂಧ ಎಂದಿದ್ದೀರಿ ಎಂದೆ. ಸಂಜಯ್ ಕೆಲವು ಕ್ಷಣ ಮೌನವಾಗಿದ್ದು ನಂತರ, ನೀನು ನಾಳೆ ಬೆಳಗ್ಗೆಯೇ ಅವನ ಮನೆಗೆ ಹೋಗು ಎಂದರು. ಏನು ಅಂದಿರಿ? ನಿಮಗೆ ಹುಚ್ಚು ಹಿಡಿದಿದೆಯೇ? ನಾನು ಎಂದಿಗೂ ಸಂಜಯ್ ಜೊತೆ ಈ ರೀತಿ ಮಾತನಾಡಿದವಳಲ್ಲ. ಆದರೆ ಇಂದು ಅವರ ಮಾತನ್ನು ಕೇಳಿ ನನ್ನ ಬಾಯಿಂದ ಈ ಮಾತು ಹೇಗೆ ಬಂತೋ ತಿಳಿಯಲಿಲ್ಲ. ಏನೂ ಆಗುವುದಿಲ್ಲ. ಒಂದು ಬಾರಿ ನನ್ನ ಟ್ರಾನ್ಸ್ಫರ್ ಆಗಲಿ. ನನ್ನಿಂದ ಇದೆಲ್ಲ ಸಾಧ್ಯವಿಲ್ಲ. ಪ್ಲೀಸ್ ಆರತಿ, ನೀನು ಈ ಕೆಲಸವನ್ನು ಮಾಡಲೇಬೇಕು. ನನಗಾಗಿ, ಮಕ್ಕಳಿಗಾಗಿ. ನಿನಗೆ ಗೊತ್ತು, ಇಲ್ಲಿ ಜೀವನ ನಡೆಸುವುದು ಕಷ್ಟವಾಗುತ್ತಿದೆ. ನಾನು ಮೌನವಾಗಿ ಸಂಜಯ್ಗೆ ಏನಾಗಿದೆ ಮತ್ತು ಅವರು ನನ್ನನ್ನು ಎಂತಹ ಕೆಲಸಕ್ಕೆ ಕಳಿಸುತ್ತಿದ್ದಾರೆ ಎಂದು ಯೋಚಿಸತೊಡಗಿದೆ. ಕೆಲವು ನಿಮಿಷಗಳ ನಂತರ ಸಂಜಯ್
ನಾನು ಶೇಖರ್ಗೆ ಫೋನ್ ಮಾಡುತ್ತಿದ್ದೇನೆ. ನೀನು ನಾಳೆ ಬೆಳಗ್ಗೆ ಅವರ ಮನೆಗೆ ಬರಲು ಬಯಸುತ್ತೇನೆ ಎಂದು ಹೇಳು ಎಂದರು. ನಾನು ಇಲ್ಲ ಎಂದೆ. ಆದರೆ ಸಂಜಯ್ ಏನೂ ಆಗುವುದಿಲ್ಲ ಎಂದು ಹೇಳಿ ಫೋನ್ ಮಾಡಿ ನನ್ನ ಕೈಗೆ ನೀಡಿದರು. ಇನ್ನೊಂದು ಕಡೆಯಿಂದ ತಕ್ಷಣವೇ ಫೋನ್ ಎತ್ತಲಾಯಿತು. ಆರತಿ, ಶೇಖರ್ ಸಾಹೇಬರೇ, ನಾನು ನಾಳೆ ಬೆಳಗ್ಗೆ ನಿಮ್ಮ ಮನೆಗೆ ಬರಲು ಬಯಸುತ್ತೇನೆ. ತುಂಬ ಒಳ್ಳೆಯದು. ನಾನು ಬೆಳಗ್ಗೆ 9:30ಕ್ಕೆ ಸಂಜೆ ಆಫೀಸ್ಗೆ ಹೋದಾಗ ಮತ್ತು ಮಕ್ಕಳು ಶಾಲೆಗೆ ಹೋದ ನಂತರ ನಿಮ್ಮ ಮನೆಯಿಂದಲೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಶೇಖರ್ ಫೋನ್ ಇಟ್ಟನು. ನಾನು ಫೋನ್ ಸಂಜಯ್ಗೆ ನೀಡಿ ಅವರ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದೆ. ಆದರೆ ಅವರು ಕೂಡ ನಾಚಿಕೆ ಪಡುತ್ತಿದ್ದರು. ಅವರು ಕಣ್ಣು ತಪ್ಪಿಸುತ್ತಾ, ಆರತಿ, ನಮಗಾಗಿ ಒಮ್ಮೆ, ಬರೀ ಒಮ್ಮೆ. ನನಗೆ ಗೊತ್ತು ಈ ಕೆಲಸ ಸರಿಯಲ್ಲ ಎಂದು. ಯಾರಿಗಾದರೂ ಇದರ ಸುಳಿವು ಸಿಕ್ಕರೆ ನಾವು ಬದುಕಲು ಸಾಧ್ಯವಿಲ್ಲ. ಆದರೆ ಬರೀ ಒಮ್ಮೆ ಎಂದರು. ನಾನು ಮೌನವಾಗಿ ಮಲಗಿಕೊಂಡೆ. ಇಡೀ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಏನೇನೋ ಆಲೋಚನೆಗಳಲ್ಲಿ ಮುಳುಗಿದ್ದೆ. ಬೆಳಗ್ಗೆ 7 ಗಂಟೆಗೆ ನಾನು ಎದ್ದಾಗ ಸಂಜಯ್ ಕೂಡ ಎದ್ದರು. ಮತ್ತೆ ಒಮ್ಮೆ, ಪ್ಲೀಸ್ ಆರತಿ, ಒಮ್ಮೆ ಹೇಗಾದರೂ ದೆಹಲಿಗೆ ವರ್ಗಾವಣೆಯಾಗಲಿ. ಇದಕ್ಕಾಗಿ ನೀನು ತ್ಯಾಗ ಮಾಡು ಎಂದರು. ನಾನು ಮೌನವಾಗಿದ್ದು ವಿಷಯವನ್ನು ಮರೆಮಾಚಿ ಚಹಾ ಮಾಡಲು ಅಡಿಗೆ ಮನೆಗೆ ಹೋದೆ. ವಾಪಸ್ ಬಂದಾಗ ಸಂಜಯ್ ಮನೆಯಿಂದ ಹೊರಟು ಹೋಗಿದ್ದರು. ನಾನು ಮಕ್ಕಳಿಗೆ ಉಪಹಾರ ನೀಡಿ ಅವರನ್ನು ಶಾಲೆಗೆ ಕಳಿಸಿ ಬಟ್ಟೆಯನ್ನು ಧರಿಸತೊಡಗಿದೆ. ಸರಿಯಾಗಿ 9:30ಕ್ಕೆ ಅವನು ನನ್ನನ್ನು ಕರೆದೊಯ್ಯಲು ಬಂದನು ಮತ್ತು ತನ್ನ ಮನೆಯ ಕಡೆಗೆ ಕರೆದೊಯ್ದನು. ಮನೆಗೆ ತಲುಪಿದ ನಂತರ ಅವನು ನನ್ನ ಕೈ ಹಿಡಿದು ಒಳಗೆ ಕರೆದೊಯ್ದನು. ನಾನು ಸೋಫಾದ ಮೇಲೆ ಕುಳಿತಾಗ ಅವನು ನನ್ನ ಮುಂದೆ ಕುಳಿತು ಮಾತನಾಡತೊಡಗಿದನು. ನೀನು ನಿಜವಾಗಿಯೂ ತುಂಬ ಸುಂದರವಾಗಿದ್ದೀಯಾ ಮತ್ತು ನಿನಗೆ ಹೋಲಿಸಿದರೆ ಸಂಜಯ್ ಏನೂ ಅಲ್ಲ. ನಾನು ಸತತವಾಗಿ ಮೌನವಾಗಿದ್ದೆ. ನನ್ನ ಮೌನವನ್ನು ನೋಡಿ ಅವನು ಎದ್ದು ಬಂದು ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕುತ್ತಿಗೆ ಮೇಲೆ ಕೈ ಹಾಕಿದನು. ಈ ಸ್ಪರ್ಶ ನನ್ನನ್ನು ಒಳಗಿನಿಂದ ತಲ್ಲಣಗೊಳಿಸಿತು. ನಾನು ತಕ್ಷಣವೇ ಎದ್ದು ಒಂದು ಬದಿಗೆ ಸರಿದೆ ಮತ್ತು ಕಣ್ಣು ಅಗಲಿಸಿ ಅವನನ್ನು ನೋಡಿದೆ. ಇದೇನು ಹುಂಬತನ ಶೇಖರ್ ಸಾಹೇಬರೇ? ನನ್ನ ಧ್ವನಿಯಲ್ಲಿ ವರ್ಷಗಳಿಂದ ಒಳಗೆ ಅದುವಿಟ್ಟಿದ್ದ ಕೋಪ ಹೊರಬಂತು. ಅವನು ನಗುತ್ತಾ, ಏನು ಹುಂಬತನ? ಪ್ರೀತಿಸುವುದು ಹುಂಬತನವೇ ಎಂದನು. ಪ್ರೀತಿಯೇ? ನಾನು ಎಂದೆ. ನೀವು ಇದನ್ನು ಪ್ರೀತಿ ಎನ್ನುತ್ತೀರಾ? ಇದು ಕಾಮ. ನಾನು ಮದುವೆಯಾದ ಹೆಂಗಸು, 3 ಮಕ್ಕಳ ತಾಯಿ. ನಿಮಗೆ ಇಷ್ಟೊಂದು ಧೈರ್ಯವೇ? ಶೇಖರ್ ಮುಖ ಕೆಂಪಾಯಿತು. ಅವನು ಕೋಪದಿಂದ, ಇದನ್ನೆಲ್ಲ ಸಂಜಯ್ ತಾನೇ ಮಾಡಿಸಿದ್ದು. ಅವನಿಗೆ ವರ್ಗಾವಣೆ ಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ನನ್ನ ಬಳಿ ಬಲಿಪಶುವಾಗಿ ಕಳಿಸಿದ್ದಾನೆ ಎಂದನು. ಇದನ್ನು ಕೇಳಿ ನನ್ನ ತಲೆ ತಿರುಗತೊಡಗಿತ್ತು. ನನ್ನ ಗಂಡ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯಬಹುದೇ? ನಾನು ಅಲ್ಲೇ ನಿಂತು ನೇರವಾಗಿ ಸಂಜಯ್ಗೆ ಫೋನ್ ಮಾಡಿದೆ. ಸಂಜಯ್, ನೀನು ಏನು ಮಾಡಿದ್ದೀಯಾ ಎಂದು ನನಗೆ ಗೊತ್ತಾಗಿದೆ. ನಿನ್ನ ಸ್ವಾರ್ಥಕ್ಕೆ ಯಾವುದೇ ಎಲ್ಲೇ ಇಲ್ಲ. ನಾನು ಹಿಂದೆ ವಾಪಸ್ ಬರುತ್ತಿದ್ದೇನೆ. ಹೀಗೆ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಶೇಖರ್ ನನ್ನನ್ನು ತಡೆಯಲು ಯತ್ನಿಸಿದ. ಆರತಿ, ನನ್ನ ಮಾತು ಕೇಳು. ಆದರೆ ನಾನು ಅಲ್ಲಿಂದ ಓಡಿ ಮನೆಯ ಕಡೆಗೆ ಹೊರಟೆ. ದಾರಿಯುದ್ದಕ್ಕೂ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಮನೆಗೆ ತಲುಪಿದಾಗ ಮಕ್ಕಳು ಶಾಲೆಯಿಂದ ವಾಪಸ್ ಬಂದಿರಲಿಲ್ಲ. ನಾನು ನನ್ನ ಸಣ್ಣ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಮಕ್ಕಳಿಗಾಗಿ ಕಾಯತೊಡಗಿದೆ. ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ನಾನು ಅವರ ಕೈ ಹಿಡಿದು ರೈಲ್ವೆ ಸ್ಟೇಷನ್ ಕಡೆಗೆ ನಡೆದಿದೆ. ನಾನು ಹಿಂತಿರುಗಿ ನೋಡಲಿಲ್ಲ. ನಾನು ಸಂಜಯ್ ಜೊತೆ ಇರಲಿಲ್ಲ, ಏಕೆಂದರೆ ಅವರು ನನ್ನ ಮಕ್ಕಳ ತಂದೆಯಾಗಿದ್ದರು, ಆದರೆ ನನ್ನ ಗಂಡನಾಗಿರಲಿಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ಮಾಡಿದೆ. ಈಗ ಒಂಟಿಯಾಗಿಯೇ ನನ್ನ ಮಕ್ಕಳನ್ನು ಸಾಕಿ ಸಲಹುತ್ತೇನೆ ಮತ್ತು ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತೇನೆ. ಮುಂಬೈನಲ್ಲಿರುವಾಗ ನಾನು ಟೈಲರಿಂಗ್ ಕೆಲಸ ಕಲಿತಿದ್ದೆ. ನಾನು ದೆಹಲಿಯಲ್ಲಿ ನನ್ನ ಮನೆಯ ಹತ್ತಿರವೇ ಒಂದು ಸಣ್ಣ ಅಂಗಡಿಯನ್ನು ತೆರೆದು ನನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಪ್ರಾರಂಭದಲ್ಲಿ ಕಷ್ಟಗಳು ಬಂದವು, ಆದರೆ ನಾನು ಧೈರ್ಯಗುಂದಲಿಲ್ಲ. ಇಂದು ನಾನು ಒಬ್ಬ ಸ್ವತಂತ್ರ ಮತ್ತು ಪ್ರಬಲ ಮಹಿಳೆ. ನಾನು ನನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ದು ಮಾತ್ರವಲ್ಲದೆ ಇತರ ಅನೇಕ ಮಹಿಳೆಯರನ್ನು ಕೆಲಸಕ್ಕೆ ಸೇರಿಸಿಕೊಂಡು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ್ದೇನೆ. ಸಂಜಯ್ ಹಲವು ಬಾರಿ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಿದರು, ಆದರೆ ನಾನು ಪ್ರತಿ ಬಾರಿಯೂ ನಿರಾಕರಿಸಿದೆ. ನಾನು ಅವರನ್ನು ಕ್ಷಮಿಸಲಿಲ್ಲ, ಅವರ ಅಪ್ರಾಮಾಣಿಕತೆಯನ್ನು ಮತ್ತು ಅವರು ಮಾಡಿದ ದ್ರೋಹವನ್ನು. ನನ್ನ ಜೀವನದ ಬೆಳಕು ಈಗ ನನ್ನ ಗತಕಾಲದಲ್ಲಿರಲಿಲ್ಲ, ಬದಲಿಗೆ ನನ್ನ ಸ್ವಂತ ಸಂಕಲ್ಪ ಮತ್ತು ಧೈರ್ಯದಲ್ಲಿತ್ತು. ನಾನು ಈಗ ಕೇವಲ ಆರತಿ ಮಾತ್ರವಾಗಿರಲಿಲ್ಲ, ಬದಲಿಗೆ ಸ್ವಾಭಿಮಾನಿ ಮತ್ತು ನನ್ನ ಮಕ್ಕಳಿಗಾಗಿ ಸ್ವಂತ ಬಲದ ಮೇಲೆ ಬದುಕುತ್ತಿರುವ ಒಬ್ಬ ತಾಯಿಯಾಗಿದ್ದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.